ಶ್ರೀಮಂತನಾದ ರಾಮಯ್ಯ ಅವನ ಹೆಣ್ಮಕ್ಳಿಗೆ ಮಾತ್ರ ಹಣ ಖರ್ಚು ಮಾಡಲ್ಲ. ರಾಮಯ್ಯನ ಹೆಂಡತಿ ಸಾವಿತ್ರಿ ಕೂಡ ಈ ವಿಷಯದ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಿದ್ಲು. ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು ನಿನಗೆ? ನನ್ನ ಹತ್ರ ಏನಾದ್ರೂ ಮಾತಾಡ್ಬೇಕಿತ್ತಾ? ಮಾತಾಡೋದಲ್ಲ ರೀ, ಒಂದ್ ವಿಷಯ ಕೇಳ್ಬೇಕು. ಸುಮಾರು ದಿನದಿಂದ ಈ ವಿಷಯದ ಬಗ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವೇ ನನಗ್ ಸಮಯನೇ ಕೊಡ್ತಾ ಇಲ್ಲ. ಯಾವಾಗ್ಲೂ ನಿಮ್ಮಿಬ್ರು ಮಕ್ಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ. ದೊಡ್ಡವಳು ವೆನ್ನೆಲಾ, ಚಿಕ್ಕವಳು ಹಾಸಿನಿ ಇಬ್ರಿಗೂ ನೀವಂದ್ರೆ ತುಂಬಾ ಇಷ್ಟ. ನೀವು ಕೂಡ ಅವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೀರಾ. ನನ್ ಮಾತು ಯಾವಾಗ್ಲೂ ಕೇಳಲ್ಲ. ಇದೆಲ್ಲ ಇವಾಗ ಯಾಕೆ? ಮೊದ್ಲು ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ ಕೇಳೋ. ಅದಲ್ಲ ರೀ, ಎಷ್ಟೇ ಹಣ ಇದ್ರೂ ಮಕ್ಳಿಗೆ ಯಾಕೆ ನೀವು ಹಣನೇ ಖರ್ಚು ಮಾಡಲ್ಲ? ಅರೆ ಇಷ್ಟೇನಾ? ಚಿಕ್ಕ ಪ್ರಶ್ನೆನೇ ಅಲ್ವಾ, ಇದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ? ನಿಮ್ಗದು ಚಿಕ್ಕದಾಗಿರ್ಬೋದು, ನನ್ಗಂತೂ ಅದು ತುಂಬಾ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಇಷ್ಟು ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಸುಮಾರು ಸಮಯ ಬೇಕಾಗುತ್ತೆ. ತುಂಬಾ ದೊಡ್ಡ ಪ್ರಶ್ನೆ ಅಲ್ವಾ? ಅಲ್ ನೋಡು, ನಿನ್ ಮಕ್ಳು ಬರ್ತಾ ಇದ್ದಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡು. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ವೆನಿಲಾ ಹಾಸಿನಿ ಅಲ್ಲಿಗೆ ಬಂದ್ರು. ಅವ್ರನ್ನ ನೋಡಿ ಅಪ್ಪ ಅಮ್ಮ ಇಬ್ರು ಸಂತೋಷ ಪಟ್ರು. ಅಮ್ಮ ಅಲ್ಲೇ ಇದ್ರು, ಮಕ್ಳಿಬ್ರು ಅಪ್ಪನ ಹತ್ರನೇ ಹೋಗಿ ನಿಂತ್ಕೊಂಡ್ರು. ಇಲ್ಲಿ ತಾಯಿ ಅಂತ ಒಬ್ಳು ಇದ್ದಾಳೆ, ನೆನ್ಪಲ್ಲಿದ್ಯಾ? ನನ್ ಹತ್ರ ಯಾರು ಬರಲ್ವಾ? ಸರಿ ಬಿಡೋ, ಇವಾಗ ಏನಾಯ್ತೋ? ನೀವು ಸುಮ್ನಿರಿ, ನಿಮ್ಗೇನ್ ಗೊತ್ತು? ನಾನೇ ಅಲ್ವಾ ಇವ್ರನ್ನ ಹೊತ್ತು ಹೆತ್ತು ಸಾಕಿರೋದು. ನಾಳೆ ಇವ್ರಿಗೂ ಮಕ್ಳು ಹುಟ್ಟುವಾಗ ಆವಾಗ ಅರ್ಥ ಆಗುತ್ತೆ ನನ್ ಕಷ್ಟ. ಹಾಗೆ ಸಾವಿತ್ರಿ ಬೇಜಾರಿಂದ ಹೇಳಿದಾಗ ವೆನ್ನೆಲಾ ಹಾಸಿನಿ ಇಬ್ರು ಹೋಗಿ ಅವ್ರ ತಾಯಿನ ತಬ್ಬಿ ಹಿಡ್ಕೊಂಡ್ರು. ಅವ್ರ ತಾಯಿ ನಗೋ ತರ ಮಾಡಿದ್ರು. ಸುಮ್ನೆ ಆಟಾಡ್ತಿದ್ವಿ ಅಮ್ಮ, ನೀನು ನನ್ ಚಿನ್ನ ಅಲ್ವಾ, ನೀನು ನನ್ ಬೆಳ್ಳಿ ಅಲ್ವಾ. ಏನ್ರಿ ಇವ್ರಿಬ್ರು? ದೊಡ್ಡವಳಿಗೆ ಯಾವಾಗ್ಲೂ ಚಿನ್ನದ ಹುಚ್ಚು, ಚಿಕ್ಕವಳಿಗೆ ಬೆಳ್ಳಿ ಹುಚ್ಚು. ಇವ್ರಿಬ್ರಿಗೆ ಯಾಕೆ ಈ ರೀತಿ ಹುಚ್ಚು? ಅಮ್ಮ ಸುಮ್ನಿರಮ್ಮ, ಅಪ್ಪನ್ನ ಬೈಯೋದಂದ್ರೆ ನಿನಗಿಷ್ಟ ಅಲ್ವಾ? ಅದೇ ರೀತಿ ನಮ್ಮಿಬ್ರಿಗೂ ಇದಂದ್ರೆ ಇಷ್ಟ. ಅಪ್ಪ ಅಪ್ಪ, ನನಗ್ ಬರ್ತ್ಡೇ ಬರ್ತಾ ಇದೆ ಅಲ್ವಾ, ಈ ಸಲ ನನಗೆ ಒಳ್ಳೆ ಒಡವೆಗಳನ್ನ ಮಾಡಿಕೊಡಪ್ಪ. ಬೆಳ್ಳಿಯಲ್ಲಿ ಅಲ್ವಾ? ನನಗ್ ಗೊತ್ತು. ಹೌದಪ್ಪ. ಆದ್ರೆ ಹಾಸಿನಿ, ನಾನ್ ಹೇಳೋದ್ ಕೇಳು, ಇವಾಗ ಯಾವ್ದೇ ಒಡವೆನ ನನ್ನಿಂದ ಕೊಡ್ಸಕ್ಕಾಗಲ್ಲ. ನನ್ ವ್ಯಾಪಾರದಲ್ಲಿ ತುಂಬಾ ದೊಡ್ಡ ನಷ್ಟ ಬಂದಿದೆ. ಆವಾಗ್ಲಿಂದ ನನ್ನ ಹತ್ರ ಸ್ವಲ್ಪ ಹಣನೇ ಇಲ್ಲ. ಏನ್ರಿ ಇದು? ಯಾವಾಗ್ಲೂ ಮಕ್ಳ ಹತ್ರ ಏನಾದ್ರೂ ಅಂತ ಹೇಳಿ ಅವ್ರನ್ನ ನೋಯಿಸ್ತಾ ಇದ್ದೀರಾ. ಇಲ್ಲಿ ನೋಡಿ ಮಕ್ಳೇ, ನೀವು ಕಾಲೇಜ್ಗೆ ಹೋಗಿ ನಾನು ಅಪ್ಪನ ಹತ್ರ ಮಾತಾಡ್ಬೇಕು. ಸಾವಿತ್ರಿ, ನೀನ್ ಕೂಡ ನನ್ ಮಾತು ಕೇಳು. ನಾನೊಂದು ಮುಖ್ಯವಾದ ವಿಷಯನ ನಿಮ್ ಹತ್ರ ಹೇಳ್ಬೇಕು. ಹೇಗೂ ಮಕ್ಳು ಕೂಡ ಇಲ್ಲೇ ಇದ್ದಾರೆ, ಆದ್ರಿಂದ ಆ ವಿಷಯನ ನಾನು ಇವತ್ತೇ ಹೇಳ್ತೀನಿ. ಹಾಗಂತ ಹೇಳಿ ರಾಮಯ್ಯ ಸೋಫಾದಲ್ಲಿ ಕೂತ್ಕೊಂಡ್ರು. ಆವಾಗ ವೆನ್ನೆಲಾ ಅವಳ ತಂದೆಗೆ ಒಂದು ಗ್ಲಾಸಲ್ಲಿ ನೀರ್ ತಗೊಂಡ್ ಬಂದ್ ಕೊಟ್ಲು. ಅಲ್ಲಿವರೆಗೂ ಸಂತೋಷವಾಗಿದ್ದವರು ರಾಮಯ್ಯನ ಮುಖ ನೋಡಿ ಅವರು ಬೇಜಾರ್ ಮಾಡ್ಕೊಂಡ್ರು. ಮನೆನೇ ತುಂಬಾ ಪ್ರಶಾಂತವಾಗಿತ್ತು. ಆವಾಗ ಸಾವಿತ್ರಿ, ಏನಾಯ್ತು ರೀ? ಯಾಕ್ ನೀವು ಒಂಥರ ಕೂತ್ಕೊಂಡಿದ್ದೀರಾ? ನೀವ್ ಈ ರೀತಿ ಬೇಜಾರಾಗಿದ್ದು ನಾನು ಯಾವಾಗ್ಲೂ ನೋಡಿದ್ದೇ ಇಲ್ವಲ್ಲ. ಏನೋ ನಗಾಡ್ತೀರಾ ಅಂತ ನಾನ್ ಕೂಡ ಜೋಕ್ ಮಾಡ್ತಾ ಇದ್ದೆ, ಆದ್ರೆ ಇಷ್ಟು ಸೀರಿಯಸ್ ಆಗ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ವ್ಯಾಪಾರದಲ್ಲಿ ನಾನು ನನ್ನ ಸ್ನೇಹಿತನನ್ನ ನಂಬ್ಕೊಂಡಿದ್ದೆ, ಆದ್ರೆ ಅವ್ನು ನನಗ್ ಮೋಸ ಮಾಡ್ದ. ವ್ಯಾಪಾರದಲ್ಲಿ ಬಂದ ಲಾಭನ ಎತ್ಕೊಂಡು ಅವನು ಎಲ್ಲೋ ಓಡ್ ಹೋದ. ಅವನನ್ನ ಎಲ್ಲಾ ಜಾಗದಲ್ಲೂ ಹುಡುಕ್ತಾ ಇದ್ದೆ. ಪೊಲೀಸಲ್ಲೂ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ, ಆದ್ರೆ ಯಾವ್ದೇ ಲಾಭನೇ ಇಲ್ಲ. ಇವಾಗ್ಲೂ ಅವನು ಎಲ್ಲಾದ್ರೂ ಇದ್ರೆ ಸಿಗ್ತಾನೆ. ನನ್ನ ಹಣ ನನಗ್ ಸಿಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನನಗೆ ಏನ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ. ಕೆಲವು ದಿನಗಳಿಂದ ಈ ವಿಷಯದಲ್ಲಿ ನಾನು ತುಂಬಾನೇ ಕಷ್ಟಪಡ್ತಾ ಇದ್ದೀನಿ. ಇಷ್ಟು ದಿನ ಒಳಗಡೆ ಇಟ್ಕೊಂಡಿದ್ದೆ, ಇವಾಗ ಬೇರೆ ದಾರಿ ಇಲ್ದೆ ನಾನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ನಡೆದ್ರೂ ಕೂಡ ನಮ್ಮ ಹತ್ರ ಯಾಕಪ್ಪ ಯಾವಾಗ್ಲೂ ಹೇಳಿಲ್ಲ? ನೀನು ಇಷ್ಟ ಕಷ್ಟ ಪಡ್ತಾ ಇದೀಯ ಅಂತ ನಮ್ ಯಾರಿಗೂ ಗೊತ್ತಿಲ್ಲಪ್ಪ. ಯಾವಾಗ್ಲೂ ನಗಾಡ್ತಾ ಇದೀಯ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ. ಹಣ ಇಲ್ದೆ ಎಷ್ಟೆಲ್ಲ ಕಷ್ಟಪಡ್ತಿದ್ರೋ ಏನೋ. ನಿಮ್ಮ ಸ್ನೇಹಿತ ನಿಮಗೆ ಮಾಡಿದ ದ್ರೋಹದಿಂದ ನೀವು ತುಂಬಾನೇ ಕಷ್ಟಪಟ್ಟಿರ್ಬೇಕಲ್ವಾ? ಇಷ್ಟೆಲ್ಲ ನಡೆದ್ರೂ ನೀವು ನನ್ನ ಹತ್ರ ಒಂದ್ ಮಾತು ಕೂಡ ಹೇಳಲೇ ಇಲ್ವಲ್ಲ. ಅಂದ್ರೆ ನನ್ ಮೇಲೆ ಪ್ರೀತಿ ಅಷ್ಟೇನೆ ನಿಮ್ಗೆ? ಹಾಗಂತ ಹೇಳಿ ಸಾವಿತ್ರಿ ಅಳ್ತಾ ಇದ್ರು. ಸಾವಿತ್ರಿನೇ ನೋಡಿ ಮಕ್ಳು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಆವಾಗ ಅವ್ರ ಹತ್ರ ರಾಮಯ್ಯ, ಇದಕ್ಕೆ ನಾನು ನಿಮ್ಮ ಹತ್ರ ಯಾವ್ದೇ ವಿಷಯನೂ ಹೇಳಲೇ ಇಲ್ಲ. ನಾನು ವಿಷಯ ಹೇಳಿದಿದ್ರೆ ನೀವೆಲ್ರೂ ಬೇಜಾರ್ ಮಾಡ್ಕೊಳ್ತಿದ್ರಿ, ಇದೇ ರೀತಿ ಅಳ್ತಾ ಇದ್ರಿ. ನೀವು ಬೇಜಾರ್ ಮಾಡ್ಕೊಳ್ಳೋದನ್ನೋ ನಿಮ್ ಕಣ್ಣಲ್ಲಿ ನೀರೋ ನನ್ನಿಂದ ನೋಡಕ್ಕಾಗಲ್ಲ, ಅದಕ್ಕೆ ನಾನ್ ಹೇಳಿಲ್ಲ. ನಿನಗೆ ನಾನಂದ್ರೆ ತುಂಬಾ ಇಷ್ಟ ಅಲ್ವಾಪ, ನನ್ನ ಹತ್ರನೂ ಹೇಳಿಲ್ಲ ನೀನು. ತಂದೆ ಅನ್ನೋನು ಹಾಗೇನೇಮ್ಮ, ಎಷ್ಟೇ ಕಷ್ಟ ಬಂದ್ರು ಮಕ್ಳಿಗೋ ಹೆಂಡತಿಗೋ ಯಾವುದೇ ಕಷ್ಟನೂ ಗೊತ್ತಾಗ್ಬಾರ್ದು, ಎಲ್ಲಾ ಕಷ್ಟನೂ ಅವನೇ ಅನುಭವಿಸ್ಬೇಕು ಅಂತ ಅಂದ್ಕೊಳ್ಳೋನು.
ಹೆಂಡತಿನ ಹೆತ್ತ ಮಕ್ಕಳನ್ನ ಬಿಟ್ಬಿಟ್ಟು ದೂರ ಎಲ್ಲೋ ಹೋಗಿ ಕೆಲಸ ಮಾಡ್ತಾನೆ. ಅವನ ಆಸೆಗಳು ಎಲ್ಲಾನು ಬಿಟ್ಟು ತನ್ನ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ಕಷ್ಟಪಡ್ತಾನೆ. ಅವನೇ ಅಲ್ವಾ ತಂದೆ. ಹಾಗಂತ ಹೇಳಿದಾಗ ಮಕ್ಕಳಿಬ್ರು ಹೋಗಿ ಅವ್ರ ತಂದೆನ ತಬ್ಬಿ ಹಿಡ್ಕೊಂಡು ಅಳ್ತಾ ಇದ್ರು. ಅದನ್ನು ಸಾವಿತ್ರಿ ಇನ್ನು ಜೋರಾಗಿನೇ ಅಳ್ತಾ ಇದ್ರು. ಅಪ್ಪ, ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನೀವೇನು ಯೋಚನೆ ಮಾಡ್ಬೇಡಿ ಹಾಗಂತ ಹಾಸಿನಿ ಅವಳ ತಂದೆ ಹತ್ರ ಹೇಳಿದ್ಲು. ಆಮೇಲೆ ಹಾಸಿನಿ ವೆನ್ನೆಲ್ಲ ಇಬ್ರು ಕಾಲೇಜ್ಗೆ ಹೊರಟೋದ್ರು. ಸಾವಿತ್ರಿ ಅವ್ರ ಕೆಲ್ಸ ಮಾಡಕ್ಕೆ ಒಳಗಡೆ ಹೋದ್ರು. ರಾಮಯ್ಯ ಮಾತ್ರ ಅವರ ಸ್ನೇಹಿತ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹೋಗ್ತಾ ಇದ್ರು. ಹೀಗೆ ಕೆಲವು ದಿನಗಳು ಕಳೀತು. ಒಂದಿನ ರಾಮಯ್ಯನಿಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಬಂತು. ಮನೆಯಲ್ಲಿ ಎಲ್ರೂ ಮುಂದ್ಗಡೆ ಕೆಳಗಡೆ ಬಿದ್ರು. ಎಲ್ರಿಗೂ ಏನ್ ಮಾಡುದು ಅಂತಾನೂ ಅರ್ಥ ಆಗ್ಲಿಲ್ಲ. ರೀ, ಏನಾಯ್ತ್ರಿ? ಏನಾಯ್ತು ನಿಮ್ಗೆ? ಅಯ್ಯೋ ದೇವ್ರೆ, ದಯವಿಟ್ಟು ನನ್ ಮನೆಯವ್ರನ್ನ ಕಾಪಾಡು. ಅಮ್ಮ, ಅಪ್ಪನ ತಕ್ಷಣ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಅಕ್ಕ, ನಾನು ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ ಬರ್ಲಾ? ಬೇಡ ಅಮ್ಮ, ಬೇಡ. ನನಗ್ ಗೊತ್ತಾಗ್ತಾ ಇದೆ ಇನ್ನೋ ನಾನಿರಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಮಕ್ಳೇ. ನೀವ್ ಏನ್ ಕೇಳಿದ್ರು ನಿಮ್ಗದನ್ನ ನನ್ನಿಂದ ಕೊಡ್ಸಕ್ಕಾಗ್ಲಿಲ್ಲ. ಗೆಳೆಯ ಮಾಡಿದ ದ್ರೋಹ, ವ್ಯಾಪಾರದಲ್ಲಿ ಬಂದ ನಷ್ಟ ಎರಡನ್ನು ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮಿಬ್ರನ್ನ ನಾನು ಯಾವಾಗ್ಲೂ ಸರಿಯಾಗಿ ನೋಡ್ಕೊಂಡಿದ್ದಿಲ್ಲ. ಬೇಜಾರ್ ಮಾಡ್ಕೊಳ್ಬೇಡಿ. ಅಮ್ಮನ್ನ ನೀವೇ ನೋಡ್ಕೊಳ್ಬೇಕು. ಅಪ್ಪ, ಏನ್ ಮಾತಾಡ್ತಾ ಇದ್ದೀರಾ? ಏನು ಮಾತಾಡ್ಬಿಡಿ ಅಪ್ಪ. ನೀವಿಲ್ಲಾಂದ್ರೆ ನಾವಿಲ್ಲ. ಈ ಸಮಯದಲ್ಲಿ ಮಾತಾಡ್ಬಾರ್ದಪ್ಪ. ಅಪ್ಪ, ಏನೂ ಇಲ್ಲಪ್ಪ. ರೀ, ನಮ್ಮನ್ನ ಹೀಗೆ ಬಿಟ್ಬಿಡ್ತೀರಾ? ಅಮ್ಮ ವೆನ್ನೆಲಾ, ಹಾಸಿನಿ, ಇಲ್ ನೋಡಿ, ನಿಮ್ಮಮ್ಮ ಯಾವಾಗ್ಲೂ ಈ ರೀತಿ ಅಳೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ನೀವು ಕೂಡ ನಿಮ್ಮಮ್ಮನ ಜೋಪಾನವಾಗಿ ನೋಡ್ಕೊಳ್ಬೇಕು. ಅವಳ ಸಂತೋಷ ನನ್ ಸಂತೋಷ. ಹೇಳಕ್ಕೆ ಮರ್ತೋದೆ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಹಾಗಂತ ರಾಮಯ್ಯ ಅವನ ಪ್ಯಾಕೆಟ್ ಇಂದ ಒಂದು ಚೀಟಿ ತೆಗೆದು ಸಾವಿತ್ರಿ ಹತ್ತ ಕೊಟ್ಟ. ಸಾವಿತ್ರಿ ಅದನ್ನ ಇಟ್ಕೊಂಡ್ಲು. ಮಕ್ಕಳಿಗೋಸ್ಕರ ಏನು ಮಾಡಲ್ವಾ ಅಂತ ಕೇಳ್ತಾ ಇದ್ದೆ ಅಲ್ವಾ? ಎಲ್ಲಾನು ಮಾಡಿದೀನಿ. ಅದು ಆ ಚೀಟಿಯಲ್ಲಿದೆ. ಇಟ್ಕೊ ನೀನ್ ಅದನ್ನ. ಅಮ್ಮ ಹಾಸಿನಿ, ವೆನ್ನೆಲಾ, ನಿಮ್ಮ ಮದ್ವೆನ ಕೂಡ ನೋಡ್ದೆ ನಾನು ಹೋಗ್ತಾ ಇದ್ದೀನಿ. ನೀವು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕಮ್ಮ. ನಿಮ್ಮನ್ನ ನಾನು ನೋಡ್ತಾನೆ ಇರ್ತೀನಿ. ಹಾಗಂತ ಹೇಳಿ ರಾಮಯ್ಯ ಪ್ರಾಣ ಬಿಟ್ರು. ರಾಮಯ್ಯ ತೀರ್ಕೊಂಡಿದ್ರಿಂದ ಆ ಮನೆಯವರೆಲ್ಲರೂ ತುಂಬಾನೇ ಚಿಂತೆ ಪಟ್ರು. ಹಾಸಿನಿ ವೆನ್ನೆಲಾ ರಾಮಯ್ಯನನ್ನ ಎಪ್ಸೋ ಪ್ರಯತ್ನ ಎಷ್ಟೋ ಮಾಡಿದ್ರು. ಆ ಮನೇನೆ ದುಃಖದಲ್ಲಿ ಮುಳುಗಿ ಹೋಯ್ತು. ಮರುದಿನ ದಹನ ಸಂಸ್ಕಾರ ಎಲ್ಲ ಮುಗಿದ್ಮೇಲೆ ಮನೆಯಲ್ಲಿ ಅವ್ರ 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ರಾಮಯ್ಯ ಕೊಟ್ಟ ಚೀಟಿ ಸಾವಿತ್ರಿಗೆ ನೆನಪಾಯ್ತು. ಅದ್ರಲ್ಲಿ ಏನಿದೆ ಅಂತ ಓದ್ತಾ ಇದ್ರು. ಅದ್ರಲ್ಲಿ ಏನೋ ಬರ್ದಿತ್ತು. ನನಗಿದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅಮ್ಮ ವೆನ್ನೆಲಾ, ಹಾಸಿನಿ, ಇದೇನು ಅಂತ ಸ್ವಲ್ಪ ನೋಡಿ. ವೆನ್ನೆಲಾ ಅವಳ ತಾಯಿ ಹತ್ರ ಇರುವ ಚೀಟಿ ತೆಗೆದು ನೋಡಿದ್ಲು. ಅದ್ರಲ್ಲಿ ಒಂದು ಎಂಟಿ ಅಡ್ರೆಸ್ ಇತ್ತು. ಆ ಅಡ್ರೆಸ್ ಅಲ್ಲಿ ಇರೋದ್ ಯಾರು? ನಿಮ್ಮಪ್ಪ ಇದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ನನ್ನ ಹತ್ರ? ಅಪ್ಪ ಕೊಟ್ಟಿದ್ದಾರಂದ್ರೆ ಖಂಡಿತ ಏನಾದ್ರೂ ಒಂದು ವಿಷಯ ಇರ್ಬೇಕಮ್ಮ. ಒಂದ್ಸಲ ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಬರೋಣ. ಹೌದಕ್ಕ, ಹೋಗಿ ನೋಡೋಣ. ಅಮ್ಮ, ಹೋಗೋಣ ಅಮ್ಮ. ಸರಿ, ಬನ್ನಿ. ಹಾಗೆ ಅವರೆಲ್ಲರೂ ಆ ಅಡ್ರೆಸ್ ಇರುವ ಜಾಗಕ್ಕೆ ಹೋದ್ರು. ಆ ಅಡ್ರೆಸ್ ಅಲ್ಲಿ ಇರುವ ಮನೆಯ ಹೆಸರು ಸಾವಿತ್ರಿ ನಿಲಯ ಅಂತ ಬರ್ದಿತ್ತು. ಅದೇ ರೀತಿ ಅಲ್ಲಿದ್ದ ವಾಚ್ಮ್ಯಾನ್ ಅವರನ್ನು ನೋಡಿ ಕೈ ಮುಗ್ದು ನಮಸ್ತೆ ಮಾಡ್ದ. ಅಮ್ಮ, ನಮಸ್ತೆ. ನಾನು ಯಜಮಾನ್ರ ದಹನ ಸಂಸ್ಕಾರಕ್ಕೋಸ್ಕರ ಬಂದಿದ್ದೆ. ನೀವು ಬೇಜಾರಲ್ಲಿದ್ರಿ, ಅದಕ್ಕೆ ಏನು ಮಾತಾಡ್ಲಿಲ್ಲ. ಇಲ್ಲಿ ನೋಡಪ್ಪ, ನಮ್ಮಪ್ಪ ಈ ಅಡ್ರೆಸ್ ಕೊಟ್ರು. ಇದು ಯಾರ್ ಮನೆ? ಇದು ನಿಮ್ಮನೇನೆಮ್ಮ. ನಿಮ್ಮಪ್ಪನೇ ನಿಮಗೋಸ್ಕರ ಈ ಮನೇನ ಕಟ್ಸಿರೋದು. ತಗೊಳ್ಳಿ, ಕೀ ತಗೊಳ್ಳಿ, ಹೋಗಿ ನೋಡಿ. ಹಾಗಂತ ಅವ್ರಿಗೆ ಕೀ ಕೊಟ್ಟ. ಅದನ್ ತಗೊಂಡು ಮನೆಯೊಳಗಡೆ ಹೋಗಿ ನೋಡಿದವರು ತುಂಬಾನೇ ಆಶ್ಚರ್ಯಪಟ್ರು. ಅದು ತುಂಬಾ ದೊಡ್ಡ ಮನೆ. ಅದರಲ್ಲಿ 2 ರೂಮ್ಗಳು ಇತ್ತು. ಒಂದು ವೆನ್ನೆಲಾಗೆ, ಒಂದು ಹಾಸಿನಿಗೆ. ಅವರವರ ರೂಮ್ ಒಳಗಡೆ ಹೋಗಿ ನೋಡಿದ್ರು. ನೋಡಿದ ತಕ್ಷಣ ಅವರಿಬ್ರು ಆಶ್ಚರ್ಯಪಟ್ರು. ವೆನ್ನೆಲಾ ರೂಮಲ್ಲಿ ಗೋಲ್ಡನ್ ಬಾತ್ರೂಮ್ ಇತ್ತು. ಹಾಸಿನಿ ರೂಮಲ್ಲಿ ಸಿಲ್ವರ್ ಬಾತ್ರೂಮ್ ಇತ್ತು. ಅದರ ನೋಡಿ ಅವರಿಬ್ರು ಕೂಡ ತುಂಬಾ ಆಶ್ಚರ್ಯಪಟ್ರು. ಅಮ್ಮ, ಅಮ್ಮ, ನನ್ ರೂಮ್ ನೋಡಿದ್ಯಾ? ಅಮ್ಮ? ನೋಡ್ದೆಮ್ಮ. ಅವರು ಅವತ್ತೇ ಹೇಳಿದ್ರು, ನಾನಿಲ್ಲ ಅಂದ್ರೂ ಕೂಡ ನನ್ ಮಕ್ಳಿಗೆ ಯಾವುದೇ ಕೊರತೆನೂ ಇರಲ್ಲ ಅಂತ. ಅವರು ಹೇಳಿದ್ದನ್ನ ಹಾಗೇನೆ ಮಾಡಿದ್ದಾರೆ. ಹಾಗೆ ಸಾವಿತ್ರಿ, ಹಾಸಿನಿ, ವೆನ್ನೆಲಾ 3 ಜನ ಮಾತಾಡ್ತಾ ಇದ್ದಾಗ ವಾಚ್ಮ್ಯಾನ್ ಅವ್ರ ಹತ್ರ ಬಂದು ಒಂದ್ ದೊಡ್ಡ ಮೂಟೆನ ಕೊಟ್ಟ. ಹಾಗೇನೆ ಒಂದು ಲೆಟರ್ನು ಕೊಟ್ಟ. ಇದನ್ನ ಯಾರ್ ಕೊಡಕ್ಕೆ ಹೇಳಿದ್ದು? ಯಾರೋ ಒಬ್ಬ ವ್ಯಕ್ತಿ ಬಂದು ಈ ಚೀಲ ಕೊಟ್ಟು ಹೋದ್ರಮ್ಮ. ಹಾಗೇನೆ ಈ ಲೆಟರ್ನ ಕೂಡ ಕೊಟ್ಬಿಟ್ಟು ಹೋದ್ರು. ವೆನ್ನೆಲಾ ಆ ಲೆಟರ್ ತೆಗೆದು ಓದ್ತಾ ಇದ್ಲು. ನನ್ನ ಸ್ನೇಹಿತ ರಾಮಯ್ಯನನ್ನ ಮೋಸ ಮಾಡಿ ಹಣ ತಗೊಂಡು ಓಡ್ ಹೋದವನು ನಾನು. ನನ್ನ ಮುಖ ತೋರಿಸಿ ನಿಮ್ಮ ಹತ್ರ ಕ್ಷಮಾಪಣೆ ನನ್ನಿಂದ ಕೇಳಕ್ಕಾಗಲ್ಲ. ನಾನ್ ಮಾಡಿದ್ದು ತಪ್ಪು, ನನ್ನನ್ನ ಕ್ಷಮಿಸ್ಬಿಡಿ.
ಮೋಸ ಮಾಡಿದ ಹಣನ ನಾನ್ ಕೊಟ್ಟಿದ್ದೀನಿ. ವೆನ್ನೆಲ ಲೆಟರ್ ಓದ್ತಾ ಇದ್ದಾಗ ಸಾವಿತ್ರಿ ಜೋರಾಗಿ ಅಳ್ತಾ ಇದ್ಲು. ಅವ್ರ ಕಣ್ಣಿಂದ ಕಣ್ಣೀರ್ ಬಂತು. ವೆನ್ನೆಲ ಹಾಸಿನಿ ಇಬ್ರು ಅವಳನ್ನ ಸಮಾಧಾನ ಮಾಡಿದ್ರು. ಅಳ್ಬೇಡ ಅಮ್ಮ, ಅಪ್ಪ ಹೋದ್ರು ಕೂಡ ನಾವು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅವ್ರಿಂದ ಏನೇನಾಗುತ್ತೋ ಎಲ್ಲಾನು ಮಾಡ್ಬಿಟ್ಟಿಟ್ಬಿಟ್ಟು ಹೋಗಿದ್ದಾರೆ. ನೀನು ಅಳ್ಬಾರ್ದು ಅನ್ನೋದು ಅಪ್ಪನ ಆಸೆ ಅಮ್ಮ. ಹಾಗೆ ಇಬ್ರು ಮಕ್ಕಳು ಅವ್ರ ತಾಯಿನ ಸಮಾಧಾನ ಮಾಡಿದ್ರು. ಆ ದಿನದಿಂದ ಅವ್ರ 3 ಜನ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ವೆನ್ನೆಲ ಗೋಲ್ಡನ್ ಬಾತ್ರೂಮ್ನ, ಹಾಸಿನಿ ಸಿಲ್ವರ್ ಬಾತ್ರೂಮ್ನ ನೋಡಿ ತುಂಬಾನೇ ಸಂತೋಷ ಪಟ್ರು. ಸತ್ತೋದ ಅವ್ರ ತಂದೆ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರು ಕೊಟ್ಟ ಕೊನೆ ಉಡುಗೊರೆ ನೋಡಿ ಸಂತೋಷ ಪಟ್ಕೊಂಡು ಸಾವಿತ್ರಿನ ಚೆನ್ನಾಗಿ ನೋಡ್ಕೊಳ್ತಿದ್ರು. ಹಾಗೆ ಅವರು ಯಾವಾಗ್ಲೂ ಯಾವುದೇ ಕೊರತೆನೂ ಇಲ್ದೇ ಇರೋ ತರ ಚೆನ್ನಾಗಿ ಬಾಳೋದಕ್ಕೋಸ್ಕರ ರಾಮಯ್ಯ ಮಾಡಿದ್ರು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.